ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿರಿಚರಿ ಚಾನಲ್. ಹಾಯ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನು ಇವತ್ತು ಅಂದರೆ ನಾಳೆ ಜುಲೈ 14ರಂದು ಅಮಾವಾಸ್ಯೆ ಬಗ್ಗೆ ಯಾವ ರೀತಿ ಪೂಜೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ಜುಲೈ 14ನೇ ತಾರೀಕು 2026ರಂದು ಬರುವ ಅಮಾವಾಸ್ಯೆಯನ್ನು ಆಷಾಢ ಅಮಾವಾಸ್ಯೆ, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೆಯುತ್ತಾರೆ. ಈ ಅಮಾವಾಸ್ಯೆಯ ಸಮಯ ಉದಯ ತಿಥಿಯ ಪ್ರಕಾರ ಜುಲೈ 14ರಂದು ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಅಮಾವಾಸ್ಯೆ ತಿಥಿ ಪ್ರಾರಂಭ ಅಂದರೆ ಜುಲೈ 13ನೇ ತಾರೀಕು 2026ರಂದು ಸಂಜೆ 6:49ಕ್ಕೆ ಅಮಾವಾಸ್ಯೆ ಶುರುವಾಗುತ್ತೆ. ಇನ್ನು ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುವ ಸಮಯ ಜುಲೈ 14ರಂದು 2026ರಂದು ಮಧ್ಯಾಹ್ನ 3:12ಕ್ಕೆ ಮುಕ್ತಾಯವಾಗುತ್ತದೆ. ಇದು ಏಕೆ ಸಂಭವಿಸುತ್ತದೆ? ಖಗೋಳ ವಿಜ್ಞಾನದ ಪ್ರಕಾರ ಸೂರ್ಯ ಮತ್ತು ಚಂದ್ರರು ಭೂಮಿಯಿಂದ ನೋಡಿದಾಗ ಒಂದೇ ರೇಖೆಯಲ್ಲಿದ್ದಾಗ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳುವ ಭಾಗ ಭೂಮಿಗೆ ಕಾಣಿಸುವುದಿಲ್ಲ. ಇದನ್ನು ಹೊಸ ಚಂದ್ರನ ದಿನ ಅಥವಾ ಅಮಾವಾಸ್ಯೆ ಎನ್ನಲಾಗುತ್ತದೆ. ಧಾರ್ಮಿಕ ಹಿನ್ನೆಲೆ: ಆಷಾಢ ಮಾಸದ ಈ ಚಲನೆಯು ಸೂರ್ಯನು ದಕ್ಷಿಣಾಯನಕ್ಕೆ ಪ್ರವೇಶಿಸುವ ಕಾಲದ ಹತ್ತಿರವಿರುತ್ತದೆ. ಇದು ಪಿತೃದೇವತೆಗಳ, ಪೂರ್ವಜರ ಆರಾಧನೆಗೆ ಮತ್ತು ಮುಂಬರುವ ಪವಿತ್ರ ಶ್ರಾವಣ ಮಾಸದ ಸಿದ್ಧತೆಗೆ ಒಂದು ಆಧ್ಯಾತ್ಮಿಕ ವಿರಾಮದ ದಿನವಾಗಿದೆ. ಈಗ ಈ ಅಮಾವಾಸ್ಯೆಯ ದಿನದಂದು ನಾವು ಮಾಡಬೇಕಾದ ಕೆಲಸಗಳು: ದಾನ ಧರ್ಮ, ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಅನ್ನ ಧಾನ್ಯ ಮತ್ತು ವಸ್ತುಗಳನ್ನು ದಾನ ಮಾಡಿ. ಪೂಜೆ ಮತ್ತು ಮಂತ್ರ ಜಪ: ಶಿವನ ಆರಾಧನೆ ಮತ್ತು ಗಾಯತ್ರಿ ಮಂತ್ರ ಜಪ ಮತ್ತು ಸೂರ್ಯನಿಗೆ ಅರ್ಘ್ಯ ನೀಡುವುದು ಶ್ರೇಷ್ಠ. ಗಿಡಗಳಿಗೆ ನೀರು ಹಾಕುವುದು, ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಪೂಜಿಸುವುದು ತುಂಬ ಒಳ್ಳೆಯದು.
ಜೀವಿಗಳಿಗೆ ಆಹಾರ ನೀಡುವುದು. ಹಸು, ಕಾಗೆ ಪಿತೃಗಳ ಸಂಕೇತ ಮತ್ತು ಇರುವೆಗಳಿಗೆ ಆಹಾರ ನೀಡಿ. ಈಗ ಮಾಡಬಾರದ ಕೆಲಸಗಳು. ಶುಭ ಕಾರ್ಯಗಳನ್ನು ಮಾಡಬೇಡಿ. ಅಮಾವಾಸ್ಯೆಯ ದಿನ ಹೊಸ ಉದ್ಯೋಗ, ವ್ಯಾಪಾರ, ಮದುವೆ, ನಿಶ್ಚಿತಾರ್ಥ ಅಥವಾ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡಬಾರದು. ತಾಮಸಿಕ ಆಹಾರ ನಿಷೇಧ ಅಂದರೆ ಮಾಂಸಾಹಾರ, ಮದ್ಯಪಾನ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ತಾಮಸಿಕ ಆಹಾರಗಳನ್ನು ಸೇವಿಸಬಾರದು. ಜಗಳ ಮತ್ತು ನಕಾರಾತ್ಮಕತೆ. ಮನೆಯಲ್ಲಿ ಕೋಪ, ಜಗಳ, ಸುಳ್ಳು ಮತ್ತು ಇತರರನ್ನು ನಿಂದಿಸುವುದರಿಂದ ದೂರವಿಡಿ. ಕೂದಲು ಮತ್ತು ಉಗುರು ಕತ್ತರಿಸುವುದು. ಈ ದಿನದಂದು ಶೇವ್ ಮಾಡುವುದು. ಉಗುರು ಅಥವಾ ಕೂದಲು ಕತ್ತರಿಸುವುದನ್ನು ಧರ್ಮಶಾಸ್ತ್ರದಲ್ಲಿ ಅಶುಭ ಎನ್ನಲಾಗುತ್ತದೆ. ರಾತ್ರಿಯ ಪ್ರಯಾಣ. ತಡರಾತ್ರಿ ಅನಗತ್ಯವಾಗಿ ನಿರ್ಜನ ಪ್ರದೇಶಗಳಲ್ಲಿ ಪ್ರಯಾಣ ಮಾಡಬಾರದು. ಮಾಡುವುದನ್ನು ತಪ್ಪಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದು ಮಾಡಲಿ.